ರಚನೆ ಮಾಡುವಂತೆ ಆಗ್ರಹಿಸಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೆ ಮನವಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ರಾಜ್ಯದಲ್ಲಿಯೇ ಎರಡನೆಯ ಅತಿ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕ್ ಜಿಲ್ಲೆ ರಚನೆ ಮಾಡುವಂತೆ ಆಗ್ರಹಿಸಿ ಮತ್ತು ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಯೋಗವನ್ನು ಒಯ್ಯುವ ಕುರಿತು ಮನವಿ ಮಾಡಲು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಗೋಕಾಕ್ ನ್ಯಾಯವಾದಿಗಳ ಸಂಘದ ಸಹಯೋಗದೊಂದಿಗೆ ಗೋಕಾಕ್ ಹಿಲ್ ಗಾರ್ಡನ್ದಲ್ಲಿರುವ ಅವರ ಸ್ವಗೃಹದ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು. ಸಮಿತಿಯ ಪರವಾಗಿ ಹಿರಿಯ ರಾಜಕೀಯ ಧುರೀಣ ಅಶೋಕ್ ಪೂಜಾರಿ ಮತ್ತು ಗೋಕಾಕ್ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಸುಭಾಸ್ ಗೌಡ ಪಾಟೀಲ್ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಿವೇಕ್ ಜತ್ತಿ, ಬಸವರಾಜ್ ಸಾಯನ್ನವರ್, ನಗರಸಭೆ ಅಧ್ಯಕ್ಷ ಪ್ರಕಾಶ್ ಮುರಾರಿ, ನ್ಯಾಯವಾದಿಗಳು ಮುಂತಾದವರು ಉಪಸ್ಥಿತರಿದ್ದರು. ಸಿಎಂ ಹುದ್ದೆಗೆ ನಾವು ಅರ್ಜರ್ ನೇತೃತ್ವ ನಾವೆಲ್ಲ ಭಾಗವಹಿಸಿಕೊಂಡು ಬರ್ತೀವಿ. ಅದಕ್ಕೆ ನೀವು ಒಂದು ಡೆಲಿಗೇಷನ್ ಫಿಕ್ಸ್ ಮಾಡಿ ನಮಗೆ ಶಾರ್ಟ್ ಟೈಮ್. ಯಾಕಂದರೆ ಡಿಸೆಂಬರ್ 31ರೊಳಗೆ ಇದರ ಪ್ರೊಸೆಸ್ ಮುಗಿಲಿಲ್ಲ ಏನು 2 ವರ್ಷ ಅದಕ್ಕೆ ನೀರು ಹಂಚಿಬಿಡ್ಬೇಕಾಗಿತ್ತು ನಾವು. ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಏನಂದ್ರೆ ನೀವು ಗೋಕಾಕ್ ಜಿಲ್ಲೆ ಚಾಲನಾ ಸಮಿತಿ ನೇತೃತ್ವದೊಳಗೆ ನಾವು ಡೆಲಿಗೇಷನ್ ಬರ್ತೀವಿ. ಅರ್ಜರು ವಕೀಲರು ಎಲ್ಲ ಟೂಟಿದ್ದೀವಿ. ನ್ಯಾಯವಾದಿ ಸಂಘ ಇರ್ತದೆ, ಅದರ ನೇತೃತ್ವ ಇಡೀ ಎಲ್ಲ ವ್ಯಾಪಾರಸ್ಥರು, ಮುನ್ಸಿಪಾಲಿಟಿ ಮೆಂಬರ್ಸು, ಅದು ಟೋಟಲಿ ತಾಲೂಕು ಮೂಲಿ ಗೋಕಾಕ್ ಜನ ಎಲ್ಲ ಬರ್ತೀವಿ. ಬಟ್ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಇಂಥದ್ದು ಸೇಮ್ ಅಪಾರ್ಟ್ಮೆಂಟ್ ನೀವು ತೊಗೊಂಡಿರೋದ್ರ ಅವತ್ತಿಗೆ ನಾವೆಲ್ಲ ಬರೋ ವ್ಯವಸ್ಥೆ ಮಾಡ್ಕೊತೀವಿ. ನಮಗೆ ಡೆಲಿಗೇಷನ್ ಕೂತು ಒಂದು ಅರ್ಧ ತಾಸು ಕೂತು ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಡಿಸೆಂಬರ್ 30ರೊಳಗೆ ಅದು ಜಿಲ್ಲಾ ರಚನೆ ಆಗುವಂಥ ಸ್ಥಿತಿ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ರು. ನಿಮ್ಮ ಜವಾಬ್ದಾರಿ ಟೈಮ್ ನೀವು ಡೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ರು ರೀ. ಡೆಲಿಗೇಷನ್ ಎಲ್ಲ ಕಡೆ ಬರ್ತೀವಿ. ನೀವು ನಮ್ಮನ್ನ ಭೇಟಿ ಮಾಡಿಸಿ ಮತ್ತು ನಾವು ಭೇಟಿ ಮಾಡಿಸೋದೇನ್ರಿ ಸುಮ್ಮನೆ ಒತ್ತಡ ಹಾಕೋ ಸಲುವಾಗಿ ಮಾಡೋದು ಸಂಪೂರ್ಣ ಜವಾಬ್ದಾರಿ ನೀವು ನೋಡಿ. ನಾವು ಹುಟ್ಟಿದ್ರೆ ಹೇಳೋದು ಮತ್ತು ಈಗಾಗಲೇ ಸಾಕಷ್ಟು